1 ಗ್ಲಾಸಷ್ಟು ಅಥವಾ 1/4 kg ಸಬ್ಬಕ್ಕಿ. ಈಗ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 5 ನಿಮಿಷ ಸಬ್ಬಕ್ಕಿನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಈಗ ಸಬ್ಬಕ್ಕಿನ ಹುರಿದಿದ್ದಾಗಿದೆ. ಇದನ್ನು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು, ಹಿಟ್ಟು ಥರ. ಬಿಸಿ ಇದೆ, ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಹುರಿದಿಟ್ಕೊಂಡಿರೋ ಸಬ್ಬಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಅಥವಾ ಎಷ್ಟರ ಮಟ್ಟಿಗೆ ನುಣ್ಣಗೆ ಮಾಡೋಕ್ಕಾಗುತ್ತೆ ಮಿಕ್ಸಿಯಲ್ಲಿ ಅಷ್ಟರ ಮಟ್ಟಿಗೆ ನುಣ್ಣಗೆ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡಿದ್ದಾಗಿದೆ. ದೊಡ್ಡದಾಗಿರೋ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ತರಿಯಾಗಿ ಪುಡಿ ಮಾಡಿಟ್ಕೊಂಡಿರೋ ಕಡಲೆ ಬೀಜ, ಜೀರಿಗೆ 1 ಟೇಬಲ್ ಸ್ಪೂನಷ್ಟು, ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇದು ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ, 2ರಿಂದ 3 ಚಮಚದಷ್ಟು ಹುಳಿ ಮೊಸರು. ಹುಳಿ ಬಂದಿಲ್ಲ ಅಂದರೂ ಕೂಡ ಪರವಾಗಿಲ್ಲ. ಎಲ್ಲದಕ್ಕೂ ಮೊದಲು ಚೆನ್ನಾಗಿ ಕಲಿಸ್ಕೋಬೇಕು. ಆಲೂಗಡ್ಡೆಯಲ್ಲಿ ತೇವಾಂಶ ಇರುತ್ತಲ್ಲ, ಅದೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗೋ ಥರ. ಸಮಯ ಜಾಸ್ತಿ ಇದ್ದರೆ 1 ಅವರ್ ಅಥವಾ 2 ಅವರ್ ನೆನೆ ಹಾಕಿ. ಸಮಯ ಇಲ್ಲ ಅಂದರೆ ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಅದು ಅರ್ಧ ಗಂಟೆ ಅಲ್ಲ, 15ರಿಂದ 20 ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ತುಂಬಾ ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಇದಕ್ಕೆ ಬೈಂಡಿಂಗಿಗೋಸ್ಕರ ನಾವು ಯಾವುದನ್ನು ಹಾಕಿಲ್ಲ. ಅಂದರೆ ಹಿಟ್ಟಾಗಲಿ ರವೆ ಆಗಲಿ ಏನೂ ಉಪಯೋಗ ಮಾಡಿಲ್ಲ. ಸಬ್ಬಕ್ಕಿ ಸಾಫ್ಟು, ಆಲೂಗಡ್ಡೆ ಕೂಡ ಸಾಫ್ಟ್ ಇರುತ್ತೆ. ತುಂಬ ಜಾಸ್ತಿ ತೆಳ್ಳಗೂ ಬೇಡ ಅಥವಾ ತುಂಬಾ ಜಾಸ್ತಿ ದಪ್ಪ ಕೂಡ ಬೇಡ. ದಪ್ಪಗೆ ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಅಂಚಿನಲ್ಲೇನಾದರೂ ಬಿರುಕ್ಬಿಟ್ರೆ ಸರಿಪಡಿಸ್ಕೋಬೇಕು. ಹೆಂಚು ಕೂಡ ಚೆನ್ನಾಗಿ ಕಾದಿದೆ. ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ. 2 ಕಡೆ ಚೆನ್ನಾಗಿ ಕೆಂಪಾಗಬೇಕು. ಆ ರೀತಿ ಆಗೋವರೆಗೂ ಬೇಯಿಸ್ಕೋಬೇಕು. ಆಲೂಗಡ್ಡೆ ಹಾಕಿರೋದ್ರಿಂದ ಬಣ್ಣ ಚೆನ್ನಾಗಿ ಬರುತ್ತೆ. ಈಗಿದಾಗಿದೆ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಮಕ್ಕಳು ಕೂಡ ಮಾಡಿಕೊಡಿ, ಇಷ್ಟ ಆಗುತ್ತೆ. ಸ್ವಲ್ಪ ಡಿಫ್ರೆಂಟಾಗಿದೆ. ಸಬ್ಬಕ್ಕಿ ಅಂದರೆ ಎಲ್ಲರಿಗೂ ಇಷ್ಟ ಕೂಡ ಆಗುತ್ತೆ.